ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಪರವಾಗಿಲ್ರಿ ನಾಗರಾಜ್, ನಿಮ್ಮ ಬಗ್ಗೆ ಬರೀ ಎಲ್ಲ ಕಡೆ ನೆಗೆಟಿವ್ ಒಪಿನಿಯನ್ಸೇ ಬರ್ತಾ ಇತ್ತು. ಆದರೆ ಇಲ್ಲಿ ನೋಡಿದ್ರೆ ನಿಮ್ಮ ಬಗ್ಗೆ ತುಂಬ ಪಾಸಿಟಿವ್ ಒಪಿನಿಯನ್ ಕಾಣ್ತಾ ಇದೆ. ಸರ್, ನೆಗೆಟಿವ್ ಅನ್ನೋದು ನನ್ನ ತಲೆಯಲ್ಲ, ಇಡೀ ದೇಹದಲ್ಲೇ ಇಲ್ಲ. ಯಾಕಂದ್ರೆ ನನ್ನ ಬ್ಲಡ್ ಗ್ರೂಪು ಬಿ ಪಾಸಿಟಿವ್ ಸರ್. ಆದರೆ ನಿಮ್ಮ ಬಗ್ಗೆ ಒಂದು ರಿಮಾರ್ಕ್ ಇದೆಯಲ್ಲ ನಾಗರಾಜ್. ಏನು ಸರ್ ಅದು? ಯಾರು ಫೋನ್ ಮಾಡಿದ್ರು ರಿಸೀವೇ ಮಾಡಲ್ವಂತೆ ನೀವು? ಡ್ಯೂಟಿಲಿ ಇರ್ತೀನಲ್ಲ ಸರ್, ಅದಕ್ಕೆ ಸಿನ್ಸಿಯರ್ ಆಗಿ ಮಾಡ್ತಾ ಇರ್ತೀನಿ. ಅರ್ಥ ಆಗಲಿಲ್ಲ. ಹಾಂ ಸರ್, ಇಫ್ ಯು ಡೋಂಟ್ ಮೈಂಡ್, ನಿಮ್ಮ ನಂಬರಿಂದ ನನಗೊಂದು ಫೋನ್ ಮಾಡ್ತೀರಾ? ಯಾಕೆ? ಹೇಳ್ತೀನಿ, ಮಾಡಿ ಸರ್. ಯಾಕೆ ರಿಸೀವೇ ಮಾಡ್ತಾ ಇಲ್ಲ? ಮತ್ತೆ ಕಾಲ್ ಮಾಡೋದು ಸರ್? ಇಲ್ಲ ಅಲ್ವಾ, ಇಂಪಾರ್ಟೆಂಟ್ ಇದ್ದಿದ್ರೆ ನೀವು ಮತ್ತೆ ನನ್ನ ಕಾಲ್ ಮಾಡ್ತಾ ಇದ್ರಿ. ಹೌದು, ಅದಕ್ಕೆ ಯಾರೇ ಮೊದಲನೇ ಸರಿ ಫೋನ್ ಮಾಡಿದ್ರು ನಾನು ರಿಸೀವ್ ಮಾಡಲ್ಲ ಸರ್. ಎರಡನೇ ಸರಿ ಮಾಡಿದ್ರೆ ಮಾತ್ರ ರಿಸೀವ್ ಮಾಡ್ತೀನಿ. ಆದರೆ ಮೊದಲನೇ ಸಲ ಫಿಲ್ಮ್ ಹಿಟ್ ಆಯಿತು, ಎರಡನೇ ಸಲ ಫ್ಲಾಪ್ ಆಯ್ತಲ್ರಿ? ಹೌದೌದು ಸರ್, ಎರಡನೇ ಸಲಗಿನ ಮೊದಲನೇ ಸಲ ಚೆನ್ನಾಗಿತ್ತು ಸರ್. ಆದರೆ ನೀವು ಲಾಸ್ಟ್ ಟೈಮು ಡೆಪ್ಯೂಟಿ ಡೈರೆಕ್ಟರ್ ಫೋನ್ ರಿಸೀವ್ ಮಾಡಲಿಲ್ಲ ಅಂತ ಅವರು ನಿಮ್ಮ ನಂಬರ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದಾರಂತೆ. ಹೋಗ್ಲಿ ಬಿಡಿ ಸರ್, ಅವರು ಸುಮ್ಮನೆ ತಲೆ ತಿಂತಾ ಇರ್ತಾರೆ. ಬ್ಲಾಕ್ ಲಿಸ್ಟಲ್ಲಿ ಇರಲಿ ಬಿಡಿ ಸರ್. ಏನೋ ಮಾಡ್ಕೊಳ್ಳಿ. ಬಟ್ ನಿಮಗೆ ಕೆಲಸದಲ್ಲಿರುವ ಶ್ರದ್ಧೆಗೆ ನಿಮಗೆ ಪ್ರಶಂಸೆ ಕೊಡಲೇಬೇಕಣ್ರಿ. ಥ್ಯಾಂಕ್ ಯು ಸರ್. ಸರ್, ಇನ್ನೊಂದು ಲೋಟ ಟೀ? ಬೇಡ ಬೇಡ ಕಣ್ರಿ ನಾಗರಾಜ್, ತುಂಬ ಸೆಕೆ. ಸ್ಟೇಷನ್ನು, ಸ್ಟಾಫು ಮತ್ತು ಫೈಲ್ಸು ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದೀರಾ ಕಣ್ರಿ. ವೆರಿ ಗುಡ್. ಥ್ಯಾಂಕ್ ಯು ಸರ್. ಡ್ಯಾಡ್ ತಗೊಳ್ಳಿ. ಸರ್, ನನ್ನ ಮಗಳು. ಹಾಂ, ನಮಸ್ತೆ. ಏನಮ್ಮ ಇದು ಟಿಫನ್ ನೀನು ಯಾಕೆ ತರ್ಕೋದೆ? ಏನ್ರಿ ನಾಗರಾಜ್, ಇಷ್ಟೊಂದು ಸಿನ್ಸಿಯರ್ ಅಂತ ಗೊತ್ತಿರಲಿಲ್ಲ. ತಿಂಡಿ ತಿಂದೇ ಡ್ಯೂಟಿ ಮಾಡ್ತಿದ್ದೀರಲ್ರಿ? ಹೌದು ಸರ್, ಡೈಲಿ ಹೀಗೆ ಮಾಡ್ತೀನಿ ಸರ್. ಅದಕ್ಕೆ ಹೋದ ವರ್ಷ ಅಲ್ಸರ್ ಆಗೋಗಿತ್ತು ಸರ್. ಹುಷಾರು ರೀ, ಈ ವರ್ಷ ಕ್ಯಾನ್ಸರ್ ಆಗ್ಬಿಟ್ಟತು. ಹಾಗೇನಿಲ್ಲ ಸರ್, ಇಮ್ಮಿಡಿಯೇಟ್ ಆಗಿ ಎಂಡೋಸ್ಕೋಪಿಕ್ ಮಾಡಿಸ್ತೀನಿ. ಡ್ಯಾಡ್, ಏನ್ ಮಾತಾಡ್ತಿದ್ದೀರಾ? ಇದು ತಿಂಡಿ ಅಲ್ಲ, ನೀವು ಹೇಳಿದ 1 ಲಕ್ಷ ಕ್ಯಾಶ್. ಏನು, 1 ಲಕ್ಷ ಕ್ಯಾಶಾ? ಫೋನ್ ಮಾಡಿ 1 ಲಕ್ಷ ತಗೊಂಡ್ ಬಾ, ಆಫೀಸರ್ಸ್ ಬರ್ತಿದ್ದಾರೆ, ಅವ್ರ ಕೈನ ಬೆಚ್ಚಿಗೆ ಮಾಡಬೇಕು ಅಂತ ಹೇಳ್ದೆ, ಅದಕ್ಕೆ ತಗೊಂಡ್ಬಂದೆ ಡ್ಯಾಡ್. ಏನು ಹೇಳ್ತಿದ್ಯಮ್ಮ? ನಾನು ಯಾವಾಗ ನಿಂಗೆ ಫೋನ್ ಮಾಡಿದ್ದೆ? ನೀವೇ ಯಾವುದೋ ಕಾನ್ಸ್ಟೇಬಲ್ ನಂಬರಿಂದ ಫೋನ್ ಮಾಡಿ ನಾನು ಬ್ಯುಸಿ ಇದ್ದೀನಿ ಅಂತ ಎಷ್ಟೇ ಹೇಳಿದ್ರು 1 ಲಕ್ಷ ಕ್ಯಾಶ್ ತಗೊಂಡ್ ಬಾ ಅಂತ ಹೇಳಿದ್ರಲ್ಲ. ಓ, ಇವರೇನೋ ಆಫೀಸರು? ಸದ್ಯ ನಾನು ಇವ್ರಿಗೆ ಹೊರಡೋಕ್ಕಿಂತ ಮುಂಚೆ ಬಂದಲ್ಲ. ತಗೊಳ್ಳಿ ಡ್ಯಾಡ್. ಸರ್, ನಿಜವಾಗ್ಲೂ ಏನು ಹೇಳಿಲ್ಲ ಸರ್. ಯಾಕೆ ಮಾತಾಡ್ಕೋದೆ? ಸಾಕು, ಸುಮ್ಮನೆ ಕೊಡ್ರಿ ಇಲ್ಲಿ, ಕೊಡ್ರಿ ಇಲ್ಲಿ. ನೋವಾಯ್ತಾ ಬೇಬಿ? ಬಟ್ಟೆ ಗಲೀಜಾಯ್ತಾ? ಸಾರಿ ಗೊತ್ತಾಗ್ಲಿಲ್ಲ. ಎದೊಳ್ಳಿ. God!
ಯಾಕೆ ಬೇಬಿ ನೋವಾಯ್ತಾ? ಸೊಂಟ ಉಳುಕ್ತಾ? ಮುಲಾ ಮಚ್ಲಾ ಅಥವಾ ಹಾಸ್ಪಿಟಲ್ ಕರ್ಕೊಂಡು ಅಡ್ಮಿಟ್ ಮಾಡ್ಬಿಡ್ಲಾ? ನಿನ್ನ ಮುಟ್ಟಿದ್ರೇನೆ ಪಾಪ ಬರುತ್ತೆ ಕಣೆ. ಹಳ್ಳ ತೋಡಿ ಹೇಗೆ ಕೆಡ್ಡಕ್ಕೆ ಬೀಳಿಸ್ಬೇಕು ಅನ್ನೋದನ್ನ ನಿನ್ನ ನೋಡೇ ಕಲ್ತಿದ್ದೀನಿ. ಇವತ್ತದನ್ನ ನಿನ್ನ ಮೇಲೆ ಪ್ರಯೋಗ ಮಾಡಿದೆ. ಹೇಗಿತ್ತು ಬೇಬಿ? ಹಲೋ ಮಗಳೇ, ಅರ್ಜೆಂಟಾಗಿ 1 ಲಕ್ಷ ಕ್ಯಾಶ್ ತಗೊಂಡು ಸ್ಟೇಷನ್ಗೆ ಬರ್ತೀಯಾ? ಹೇಗಿತ್ತು ಬೇಬಿ ಚಮಕ್ಕು? ಬೆಳದಿಂಗಳ ಬಾಲೆ ಥರ ವಾಯ್ಸ್ ಮಾಡ್ಯುಲೇಷನ್ ಮಾಡಿಕೊಂಡು ಯಾಮಾರ್ಸಕ್ಕೆ ಬರೋದು ನಿಮ್ಗೆ ಒಬ್ಬಳಿಗೆ ಅಂದ್ಕೊಂಡಿದ್ಯಾ? ನಿಮ್ಮ ಅಪ್ಪನ ಥರ ಮಾತಾಡಿ ಹೇಗೆ ನಿನ್ನ ಯಾಮಾರಿಸಿದೆ ಅಂತ ಗೊತ್ತಾಯ್ತಾ ಬೇಬಿ? ಆವತ್ತು ನಮ್ಮಪ್ಪ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ರೆ ನನಗೆ ಇದೇ ಥರ ಫೋನ್ ಮಾಡಿ ಯಾಮಾರಿಸಿದ್ದೀರಾ? ನೆನಪಿದ್ಯಾ? ಕರ್ಮ ರಿಟರ್ನ್ಸ್. ಇದು ಬರೀ ಟೀಸರ್. ಪಿಕ್ಚರ್ ಇನ್ನೂ ಬಾಕಿ ಇದೆ. ನೀನು ಮಾಡಿರೋ ತಪ್ಪಿಗೆ ನಾನು ನಿನಗೆ ಕೊಡೋ ಏಟ್ಗೆ ನೀನು ವಿಲ 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 ಅಂತ ಒದ್ದಾಡಬೇಕು. ಹಾಗೆ ಮಾಡ್ತೀನಿ. ಪ್ರೀತಿ ಹೆಸರಲ್ಲಿ ಹುಡುಗರಿಗೆ ಮೋಸ ಮಾಡೋ ನಿನ್ನಂಥ ಹುಡುಗಿರಿಗೆ ನಡು ರಸ್ತೆಯಲ್ಲಿ ನಿಂತ್ಕೊಂಡು ಚಪ್ಪಲಿ ಹೊಡೆದ್ರೂ ಪಾಪ ಬರಲ್ಲ ಕಣೆ. ಇಷ್ಟು ದಿನ ನಿನ್ನ ಜೊತೆ ಬೇಬಿ ಕಾರ್ನ್ ಥರ ಸಾಫ್ಟ್ ಆಗಿದ್ದೆ, ಆದರೆ ಇನ್ಮೇಲೆ ಜೋಳ ಬೇಯಿಸೋ ಕೆಂಡು ಥರ ಉರಿತಿರ್ತೀನಿ. ಒಟ್ನಲ್ಲಿ ನೇನಿದ್ರು ನಿನ್ನ ಮರ್ಯಾದೆ ತೆಗೆಯೋದೇ ನನ್ನ ಫುಲ್ ಟೈಮ್ ಡ್ಯೂಟಿ. ಬಿದ್ದಿರೋ ನೋಗೆ ಮನೆಗೆ ಹೋಗಿ ಎದ್ದು ಮಲ್ಕೋ. ಕೊಕ್ರೆ ಥರ ಇರೋ ನಿನ್ನ ಕಾಲುಗಳು ಗಟ್ಟಿಯಾಗಿದ್ರೆ ನಾಳೆ ಮತ್ತೆ ನಿನ್ನ ಬೀಳಿಸ್ಬೋದು. ಬರ್ಲಾ ಬೇಬಿ? ಏನ್ರಿ ಇದೆಲ್ಲ? ನಿಮ್ಮನ್ನು ನಾವು ಒಳ್ಳೆ ಇನ್ಸ್ಪೆಕ್ಟ್ರು ಅಂದ್ಕೊಂಡಿದ್ನಲ್ರಿ. ಈ ದುಡ್ಡು ನೋಡಿದ್ಮೇಲೆ ನಿಮ್ಮಲ್ಲೂ ಕೆಟ್ಟ ಭಾವನೆ ಇದೆ ಅನ್ನೋದು ಪ್ರೂವ್ ಆಗೋಯ್ತು. ಎಷ್ಟೋ ಜನಕ್ಕೆ ಪೊಲೀಸ್ನವರು ಅಂತಂದ್ರೆ ಲಂಚ ತಿನ್ನೋರು ಅನ್ನೋ ಭಾವನೆ ಇದೆ. ನಿಮ್ಮಂಥವರಿಂದ ನಮ್ಮ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು. ಸರ್ ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ಆಕ್ಚುಲಿ ನನ್ನ ಮಗಳು ಬೇರೆ ಎಲ್ಲೋ ಕೊಡಕ್ ಹೋಗಿ ಮಿಸ್ ಆಗಿ ನನ್ನ ಹತ್ರ ಬಂದ್ಬಿಟ್ಟಿದ್ದಾಳೆ. ರೀ, ನಮ್ಮ ಕಣ್ಣಿಗೆ ಮಂಕ್ ಬುದ್ಧಿ ಎರ್ಚೋಕ್ ಬರಬೇಡಿ. ಇದೆಲ್ಲ ನಮ್ಮ ಹತ್ರ ನಡೆಯಲ್ಲ. ನಿಮ್ಮ ಹೆಸರಲ್ಲಿ 106 ಎಕರೆ ತೋಟ ಇದೆ ಅಂತ ಕೇಳಿದ್ದೆ. ಅದೆಲ್ಲ ಹೇಗೆ ಬಂತು ಅಂತ ಇವಾಗ ಗೊತ್ತಾಯ್ತು. ಇಲ್ಲ ಸರ್, ಅದು ನನ್ನ ಹೆಂಡತಿ ಕಡೆಯವ್ರದ್ದು. ನನ್ನ ಮದುವೆಗೆ ವರದಕ್ಷಿಣೆ ಕೊಡ್ಲಿಲ್ಲ ಅಂತ ನನ್ನ ಹೆಸರಿಗೆ ಬರ್ಕೊಟ್ಟಿದ್ದಾರೆ ಅಷ್ಟೇ. ಸರ್ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಸರ್, ಬೇಕಾದ್ರೆ ನಿಮ್ಗೆ ತೋರಿಸ್ತೀನಿ. ರೀ, ನಿಮ್ಮ ಹೆಂಡತಿ ಕಡೆಯವರು ಬೀದಿಲಿ ಕಬಾಬ್ ಮಾರ್ಕೊಂಡಿದ್ದವರು. ಅವ್ರ ಹತ್ರ ಎಲ್ರಿ 106 ಎಕರೆ ತೋಟ ಬರುತ್ತೆ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.